ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೋಡಿ ಇವತ್ತು ಬೆಳಗ್ಗೆನೆ ಸಖತ್ ಭಯ ಆಯ್ತು. ಲೈಫಲ್ಲಿ ಯಾವತ್ತೂ ಇಷ್ಟು ಭಯ ಪಟ್ಟಿರಲಿಲ್ಲ, ಅಷ್ಟು ಭಯ ಪಟ್ಟಿದ್ದೀನಿ. ಅದರಲ್ಲೂ ಮನೆಯಲ್ಲಿ ಯಾರು ಇರಲಿಲ್ಲ, ಒಬ್ಬಳೇ ಇದ್ನಲ್ಲ. ಸೊ ಅದಕ್ಕೋಸ್ಕರ ಸಖತ್ ಭಯ ಆಯ್ತು. ನೋಡಿ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೆ ಎದ್ದು ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನೇನು ಟೈಮ್ ಆಗ್ತೈತೆ ಸ್ಕೂಲಿಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಮಾಡಿ ತಿಂಡಿ ತಿನ್ನಿಸ್ತಾ ಇದ್ದೀನಿ. 8:30ಗೆಲ್ಲ ವ್ಯಾನ್ ಬರುತ್ತೆ. 8:30 ಒಳಗಡೆ ಅವಳನ್ನ ರೆಡಿ ಮಾಡಿ ಅಲ್ಲಿ ಸ್ಕೂಲ್ ಹತ್ರ ಬಿಟ್ಬಿಟ್ರೆ ವ್ಯಾನಾಗೆ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ನಾನು ರೆಡಿ ಮಾಡ್ತಾ ಇದ್ದೆ. ನಮ್ಮ ಯಜಮಾನ್ರು ಬಂದ್ರು. ಇನ್ನೇನು ಬಿಟ್ಟು ಬರ್ತೀನಿ ಆಯ್ತಾ ಅಂತ ಅಂದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಶಾಕ್ಸು ಎಲ್ಲ ಹಾಕ್ಬಿಟ್ಟು ಈ ಥರ ಪಿಂಕಿಗೂ ಎಲ್ಲ ಊಟ ತಿನ್ನಿಸ್ಬಿಟ್ಟು ರೆಡಿ ಮಾಡಿಸ್ದೆ. ಅಕಸ್ಮಾತ್ ಏನಾದ್ರು ಮನೇಲಿ ತಿಂಡಿ ತಿನ್ಲಿಲ್ಲ ಅಂತಂದ್ರೆ 2 ಬಾಕ್ಸ್ ಕೊಟ್ಬಿಡ್ತೀನಿ, ಅಲ್ಲೇ ತಿನ್ಕೊಂಡು ಬಿಡ್ತಾರೆ. ನೋಡಿ ಇನ್ನೇನು ರೆಡಿ ಮಾಡಿ ಕಳ್ಸೋ ಅಷ್ಟ್ರೊಳಗೆ 8:30 ಆಯ್ತು. ಅವ್ರು ಹೋದ್ರು. ಹೋಗೊಂದು 10 ನಿಮಿಷಕ್ಕೆ ನಾನು ಸ್ನಾನ ಮಾಡ್ಕೊಂಡು ಹೊರಗಡೆ ಪೂಜೆಗೆ ಹೂವು ಕಿತ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ. ಹೊರಗಡೆ ಕಾಂಪೌಂಡ್ ಕಾಣಿಸ್ತಾ ಐತೆ ನೋಡಿ ಮುಂದೆಗಡೆ. ಆ ಕಾಂಪೌಂಡ್ ಗೋಡೆ ಮೇಲಿಂದ ಆ ಕಡೆ ತೆಂಗಿನ ಗಿಡ ಮತ್ತೆ ತೊಗರಿ ಗಿಡ ಕಾಣಿಸ್ತಾ ಐತೆ ನೋಡಿ. ಅದ್ರಲ್ಲಿಂದ ಬರ್ತಾ ಐತೆ ಹಾವು. ಏನಪ್ಪಾ ಅಂತ ನೋಡಿದ್ರೆ ಹಾವು ಎಷ್ಟು ದೊಡ್ಡದು ಗೊತ್ತಾ, ಸಖತ್ ಭಯ ಆಯ್ತು. ಅತ್ತೆ ಮಾಮ ಹೊಲದಲ್ಲಿ ಹೋಗಿದ್ರು, ಇದು ಟೊಮೊಟೊ ಕೀಳೋದಕ್ಕೆ ಆಳುಗಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಮಕ್ಕಳು ಕರ್ಕೊಂಡು ಸ್ಕೂಲಿಗೆ ಬಿಟ್ಟು ಬರ್ತೀನಿ ಅಂತ ಹೋದ್ರು. ನಾನು ಒಬ್ಳೇ ಇದ್ದೆ, ಸಖತ್ ಭಯ ಆಯ್ತು. ಆ ಕಡೆ ಹೋಗೋದಕ್ಕೂ ಅವಕಾಶ ಇಲ್ಲ, ರೋಡ್ ಅಲ್ಲೇ ಅಲ್ವಾ, ಹೋಗೋದಕ್ಕೆ ಸಖತ್ ಭಯ ಆಯ್ತು. ಒಳಗಡೆ ನಿಂತ್ಕೊಂಡೆ ನೋಡಿ, ವಿಡಿಯೋ ಶೇಕ್ ಆಗ್ತಾ ಇತ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಷ್ಟು ಭಯ ಆಗ್ತಾ ಐತೆ ನೋಡಿ. ಅದ್ ಗಿಡದಲ್ಲಿ ಬಂದು ಅದು ಈ ಕಡೆ ಬರೋಷ್ಟಕ್ಕೆ ನಮ್ಮ ಯಜಮಾನ್ರು ಬಂದ್ರು. ಅದು ಏನಾಯ್ತು ಗೊತ್ತಾ, ಅದು ಆ ಕಡೆ ಹಿಂದೆಗಡೆ ಹೋಗ್ಬಿಟ್ಟು ಎಗುರೈತೆ, ಆ ಕಡೆಗೆ ರೇಷ್ಮೆಯಲ್ಲಿ ಎಗುರು ಬಿಡ್ತು ಗೊತ್ತಾ. ಅದು ಎಗ್ರದ್ ನಂತರ ರೇಷ್ಮೆಗೆ ಹೋಗ್ಬಿಡ್ತು. ಅದನ್ನ ಬಡಿಯಲ್ಲ, ಯಾವುದೇ ಹಾವು ಆಗಿರ್ಲಿ ಬಡಿಯಲ್ಲ. ನಮ್ಮ ಅತ್ತೆ ಹೇಳ್ತಾ ಇರ್ತೈತೆ, ನಾಗದೋಷ ಒಳ್ಳೇದಲ್ಲ, ಹಾವನ್ನ ಬಡಿಬಾರ್ದು ಅಂತ. ಚಿಕ್ಕದನ್ನಾಗಿರ್ಬೋದು ದೊಡ್ಡದನ್ನಾಗಿರ್ಬೋದು. ಒಂದ್ಸಲ ಬಾತ್ರೂಮಾಗ ಬಂದಿತ್ತು ದೊಡ್ಡದು ನಾಗರವು. ಅದನ್ನ ವೀರ್ಲಗೊಂದಲ್ಲಿ ಹಾವು ಹಿಡಿಯೋರು ಇದ್ರು, ಅವರಿಗೆ ಹೇಳಿದ್ರೆ ಬಂದ್ ಹಿಡ್ಕೊಂಡು ಹೋಗಿದ್ರು. ಇದನ್ನು ಅಷ್ಟೇನೆ, ಬಡಿಯೋದಕ್ಕೇನು ಹೋಗ್ಲಿಲ್ಲ. ರೇಷ್ಮೆಯಲ್ಲಿ ಹೋಯ್ತು. ಮಕ್ಳಿರೋ ಮನೆಗೆ ತುಂಬಾನೇ ಹುಷಾರಾಗಿರಿ. ಗಿಡದ ಕೆಳಗೆ ಜಾಸ್ತಿ ಆಡ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಆಡ್ತಾ ಇರ್ತಾರೆ. ಮತ್ತೆ ಆಮೇಲೆ ಕಷ್ಟ ಆಗುತ್ತಲ್ವಾ ಏನೊಂದು ತೊಂದರೆ ಆದ್ರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಿ. ವಾರ ಎಲ್ಲ ಮಾಡ್ಕೊಂಡು ನಂತರ ಶೆಡ್ಗೆ ಇದು ಮೆಡಿಸಿನ್ ಸ್ಪ್ರೇ ಮಾಡೋದಿತ್ತು, ಅದೆಲ್ಲ ಸ್ಪ್ರೇ ಮಾಡಿಬಿಟ್ಟು ಪಾಗೋಡ್ಗೆ ಕೊಟ್ವಿ ನಾವು. ಸ್ವಲ್ಪ ಸ್ಯಾರಿ ಶಾಪಿಂಗ್ ಮಾಡೋದಿತ್ತು, ಸೊ ಅದಕ್ಕೋಸ್ಕರ ಸ್ಯಾರಿ ತಗೊಂಡ್ ಬರೋಣ ಅಂತ ಹೇಳ್ಬಿಟ್ಟು ನಂಗೂ ನಮ್ಮ ಅತ್ತೆಗೆ ಹೋದ್ವಿ ಪಾಗೋಡಕ್ಕೆ. ಬರೋ ಅಷ್ಟೊತ್ತಿಗೆ 4:30 ಆಯ್ತು. ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಕ್ಕಳನ್ನೆಲ್ಲ ಕರ್ಕೊಬಂದು ಫ್ರೆಶ್ ಅಪ್ ಮಾಡಿ ನೆಕ್ಸ್ಟು ನೋಡಿ ಈ ಸ್ಯಾರಿ ತಗೊಂಡೆ ನಾನು. ಮತ್ತೆ ಅತ್ತೆಗೆ ಇನ್ನೊಂದು ಬೇರೆದು ತಗೊಂಡಿದ್ವಿ, ಆ ವಿಡಿಯೋದಲ್ಲಿ ಇಲ್ಲ. ನೋಡಿ ನಾವು ಬರೋ ಅಷ್ಟೊತ್ತಿಗೆ ವೆನ್ನು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಕೋಳಿಗಳಿಗೆಲ್ಲ ಕಾಳು ಈ ಥರ ಹಾಕ್ತಾ ಇದ್ಲು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.